ಎಲ್ಲರಿಗೂ ನಮಸ್ಕಾರ. ಚಿಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ದಿನ ಮಾಡುತ್ತಿರುವ ರೆಸಿಪಿ ಸಂಡೇ ಸ್ಪೆಷಲ್ ಫಿಶ್ ಬಿರಿಯಾನಿ. ಫಿಶ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. 1 kg ಮೀನು ತೊಳೆದಿಟ್ಕೊಂಡಿದ್ದೀನಿ. 3 ಟೊಮೆಟೊ ಸ್ಲೈಸ್ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 6 ರಿಂದ 8 ಹಸಿಮೆಣಸಿನಕಾಯಿ ಉದ್ದುದ್ದ ಕಟ್ ಮಾಡಿರೋದು, 3 ದಪ್ಪ ಈರುಳ್ಳಿ ಸ್ಲೈಸ್ ಕಟ್ ಮಾಡಿರೋದು, ಮೊಸರು 1/4 ಲೀಟ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಅಥವಾ ಬಾಣಲಿನ ಇಟ್ಕೊಳ್ಳಿ. ಇದು 1/4 ಲೀಟ್ರ್ ಎಣ್ಣೆ ಕಾದಿದೆ. ಈರುಳ್ಳಿ ಡೀಪ್ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಬರಬೇಕು. ನೋಡಿ, ಈ ತರ ಗೋಲ್ಡನ್ ಕಲರ್ ಆಗಬೇಕು. ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ತರ ಪಾತ್ರೆ ಅಥವಾ ಬೋಲ್ನ ತಗೊಳ್ಳಿ. 1 kg ಮೀನಿದೆ. ಬಿರಿಯಾನಿ ಮಾಡೋಕ್ಕೆ ಮೀನನ್ನ ಮ್ಯಾರಿನೇಷನ್ ಮಾಡ್ಕೋಬೇಕು. ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಸ್ಪೂನು ಮೊಸರು, ಗರಂ ಮಸಾಲ ಮನೆಯಲ್ಲೇ ಮಾಡ್ಕೊಂಡಿರೋದು 1 ಸ್ಪೂನು, ಅಚ್ಕಾರದ ಪುಡಿ 1.5 ಸ್ಪೂನ್, ಧನಿಯಾ ಪುಡಿ 2 ಸ್ಪೂನ್, 1/4 ಸ್ಪೂನ್ ಬ್ಲಾಕ್ ಪೆಪ್ಪರ್ ಪುಡಿ, 1 ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು. ಮೊಸರು ಕಮ್ಮಿ ಆಯಿತು, 2 ಸ್ಪೂನ್ ಮೊಸರು ಹಾಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಗಟ್ಟಿಗಾಯಿತು. ನಾನು ಸ್ವಲ್ಪ ಹುಣಸೆ ಸೇರಿಸ್ಕೊತೀನಿ. ಫಿಶ್ ಬಿರಿಯಾನಿ ಮಾಡಲಿ, ಫಿಶ್ ಕಬಾಬ್ ಮಾಡಲಿ, ಹುಣಸೆ ಹುಳಿ ಸೇರಿಸ್ಕೊಂಡ್ರೆ ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ. ನೀಟಾಗಿ ಕಲಿಸ್ಕೋಬೇಕು. ಇಷ್ಟು ಥಿಕ್ನೆಸ್ ಇದ್ರೆ ಸಾಕು. ಅದಕ್ಕೆ ಕಲಿಸ್ಕೊಡಿ. ಮೀನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ತರ ನೀಟಾಗಿ ಮಸಾಲೆ ಅಂಟ್ಕೋಬೇಕು. ಫಿಶ್ಗೆ ಮ್ಯಾರಿನೇಷನ್ ಮಾಡೋಕ್ಕೆ ಇಡ್ತೀನಿ. ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಆಯ್ತು ಇಲ್ಲ ಒಂದು ಕುಕ್ಕರ್ ಆಯ್ತು ಇಟ್ಕೊಳ್ಳಿ. ಫಿಶ್ ಮ್ಯಾರಿನೇಷನ್ ಆಗಕ್ಕೆ 20 ನಿಮಿಷ ಬೇಕು. ಅಷ್ಟರೊಳಗಡೆ ಬಿರಿಯಾನಿ ರೈಸ್ನ ರೆಡಿ ಮಾಡ್ಕೊತೀನಿ. ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ, 1 ಸ್ಪೂನು ಸೋಂಕಾಳು, 1 ಸ್ಟಾರ್ ಹೂವು, 2 ಚಕ್ಕೆ, 1 ಸ್ಪೂನ್ ಜೀರಿಗೆ, 2 ಜಾಕಾಯಿ, 3 ಏಲಕ್ಕಿ, 2 ಪಲಾವ್ ಎಲೆ, 3 ಲವಂಗ. ಮುಚ್ಚಳ ಮುಚ್ಚಿ 1 ಕುದಿ ಬರೋವರೆಗೂ ಕುದಿಸ್ರಿ. ನೀರು ಕುದೀತಾ ಇದೆ. 2 ಗ್ಲಾಸು ಬುಲೆಟ್ ರೈಸು ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಒಂದು ಸ್ಪೂನು ಪುಡಿ ಉಪ್ಪು, ಒಂದು 80% ಬೇಯಬೇಕು. ಎಣ್ಣೆ ಕಾದಿದೆ. 6 ರಿಂದ 8 ಹಸಿಮೆಣಸಿನಕಾಯಿ ಉದ್ದುದ್ದು ಹಚ್ಕೊಂಡಿದ್ದೀನಿ. 1 ಈರುಳ್ಳಿ ಕಟ್ ಮಾಡ್ಕೊಂಡಿರೋದು, ದಪ್ಪ ಟೊಮೆಟೊ 2, 5 ರಿಂದ 8 ನಿಮಿಷ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಫ್ರೈ ಆಗಿದೆ. 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 3 ಪಲಾವ್ ಎಲೆ,
2.5 ಸ್ಪೂನು ಧನಿಯಾ ಪುಡಿ, ಅಚ್ಕಾರದ ಪುಡಿ 2 ಸ್ಪೂನು, ಗರಂ ಮಸಾಲ ಮನೆಯಲ್ಲೇ ಮಾಡ್ಕೊಂಡಿರೋದು 1 ಸ್ಪೂನು, 1 ಸ್ಪೂನು ಅರಿಶಿನ ಪುಡಿ, ಸ್ವಲ್ಪ ಮೊಸರು, ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ನನಗೂ ಬರ್ತಾ ಇರಲ್ಲ ಫಿಶ್ ಬಿರಿಯಾನಿ ಮಾಡೋದು. ನಮ್ಮ ಅತ್ತೆನೇ ಹೇಳ್ಕೊಟ್ಟಿದ್ದು ನನಗೆ. 1 ಕಪ್ಪು ಹುಣಸೆ ಹುಳಿ, 5 ರಿಂದ 8 ನಿಮಿಷ ಮಧ್ಯಮ ಉರಿಯಲ್ಲಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ವಾವ್, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. 8 ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. 2 ನಿಮಿಷ ಜಾಸ್ತಿನೇ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ಈಗ ಅರ್ಧದಷ್ಟು ಮಸಾಲೆನ ಎತ್ತಿಟ್ಕೊತೀನಿ. ನೋಡಿ ಮಸಾಲೆ ಎಷ್ಟು ಕಲರ್ ಇದೆ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ನೋಡಿ ಅರ್ಧಕ್ಕಿಂತ ಜಾಸ್ತಿನೇ ಮಸಾಲೆನ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಸ್ವಲ್ಪ ಮಸಾಲೆ ಇದೆ ಅದರಲ್ಲಿ. ಫ್ರೈ ಮಾಡಿರೋ ಫಿಶ್ನ ಸೇರಿಸ್ಕೊಂತೀನಿ. ರೆಡಿ ಮಾಡಿಟ್ಟಿರೋ ರೈಸ್ನ ಸೇರಿಸ್ಕೊತಾ ಇದ್ದೀನಿ. ಒಂದು 80% ರೈಸ್ನ ಬೇಯಿಸ್ಕೋಬೇಕು. ಮಸಾಲೆ ಸೇರಿಸ್ಕೋಬೇಕು. ಫ್ರೈ ಮಾಡಿಟ್ಟಿರೋ ಈರುಳ್ಳಿ, ಮತ್ತೆ ಫಿಶ್, ಮಸಾಲೆ ಹಾಕೊಳ್ಳಿ. ಮತ್ತೆ ಈರುಳ್ಳಿ ಫ್ರೈ ಆಗಿರೋದು, ಮತ್ತೆ ಫಿಶ್ನ ಸೇರಿಸ್ಕೊಂತಾ ಇದ್ದೀನಿ. ರೈಸ್ ಹಾಕೊಂತಾ ಇದ್ದೀನಿ. ಎಲ್ಲ ಮಸಾಲೆನೂ ಹಾಕೊಂತಾ ಇದ್ದೀನಿ. ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತುಪ್ಪ, ಮುಚ್ಚಳ ಮುಚ್ಚಿ 8 ರಿಂದ 10 ನಿಮಿಷ ಮೀಡಿಯಂ ಉರಿಯಲ್ಲಿ ದಮ್ ಕಟ್ಟಿದ್ರೆ ಸವಿಯಲು ರುಚಿಯಾದ ಅದ್ಭುತವಾದ ಫಿಶ್ ಬಿರಿಯಾನಿ ಸವಿಯಲು ಸಿದ್ಧ. ನೋಡಿ 8 ರಿಂದ 10 ನಿಮಿಷ ದಮ್ ಕೊಟ್ಕೊಂಡಿದ್ದೀನಿ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ವಾವ್, ಸೂಪರ್ ಆಗಿ ಬಂದಿದೆ. ನೀವೊಂದ್ಸರಿ ಮನೇಲಿ ಮಾಡ್ಕೊಳ್ಳಿ. ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.